ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 3 ವೃಂದಾವನದಾಚೆಯ ಕೃಷ್ಣಲೀಲೆ. ಇದರಿಂದ ನಾವು 28ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಕೆಲವೊಂದು ವಿಚಾರಗಳನ್ನ ತಿಳ್ಕೊಂಡ್ವಿ. ಅಂದ್ರೆ ಬ್ರಾಹ್ಮಣರು, ವೈಷ್ಣವರು ಭಗವಂತನಿಗೆ ನೈವೇದ್ಯ ಮಾಡದೆ ಏನೂ ತಗೊಳ್ಳೋದಿಲ್ಲ. ಸೊ ಭಗವಂತ ಎಲ್ಲಾ ಜೀವಿಗಳಿಗೂ ಕೂಡ ಏನೇನ್ ಕೊಡ್ಬೇಕು ಆಹಾರ ಸಾಮಗ್ರಿಗಳ ಎಲ್ಲ ಒದಗಿಸಿ ಇಟ್ಟಿದ್ದಾನೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಈಗ ನಮಗೆ ತಿನ್ನೋದಕ್ಕೆ ಬೇಕಾಗಿರುವಂತ ಪದಾರ್ಥಗಳು ಭೂಮಿಯಿಂದ ಬೆಳಿಬೇಕೇ ಹೊರತು ಅದು ಯಾವುದೋ ಒಂದು ಮಿಷಿನರಿಯಿಂದನೋ ಅಥವಾ ವೈಜ್ಞಾನಿಕವಾದಂತಹ ವಿಜ್ಞಾನಿಗಳು ಅದನ್ನ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಭಗವಂತ ಎಲ್ಲವನ್ನೂ ಕೊಟ್ಟಿದ್ದಾನೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಮುಂದುವರೆದು ಹೇಳ್ತಾರೆ, ಮನುಷ್ಯರಲ್ಲಿ ಬುದ್ಧಿವಂತ ವರ್ಗದವರು ಬ್ರಾಹ್ಮಣರು, ಅವನ ಪರಮ ವ್ಯಕ್ತಿತ್ವದ ನೆಲೆಯಲ್ಲಿ ಪರಮ ಸತ್ಯವನ್ನ ತಿಳಿದವರು ವೈಷ್ಣವರು. ಈ ಎರಡೂ ಬಗೆಯವರು ಯಜ್ಞ ಮಾಡಿ ಉಳಿದ ಅನ್ನವನ್ನು ಮಾತ್ರ ಉಣ್ಣುವರು. ನೋಡಿ, ಇಲ್ಲಿ ಮನುಷ್ಯರಲ್ಲೇ ಬುದ್ಧಿವಂತರನ್ನ ಬ್ರಾಹ್ಮಣರು ಅಂತ ಕರೆಯೋದು. ಯಾಕೆ? ಅವರು ಓದಿರ್ತಾರೆ, ತಿಳುವಳಿಕೆ ಇರೋರು, ಜ್ಞಾನವನ್ನ ತಿಳ್ಕೊಂಡಿರ್ತಾರೆ, ಧರ್ಮಗ್ರಂಥಗಳು, ವೇದಗಳು, ಪುರಾಣಗಳು, ಇತಿಹಾಸಗಳು ಎಲ್ಲವನ್ನ ಓದಿರ್ತಾರೆ, ಅದರಿಂದ ವಿಷಯಗಳನ್ನ ತಿಳ್ಕೊಂಡಿರ್ತಾರೆ. ಅದಕ್ಕೆ ಬುದ್ಧಿವಂತ ವರ್ಗದವರು ಅಂತ ಹೇಳೋದು. ಆಮೇಲೆ ಆ ಪರಮ ವ್ಯಕ್ತಿತ್ವದ ನೆಲೆಯಲ್ಲಿ ಅಂದ್ರೆ ಭಗವಂತನ ಬಗ್ಗೆ ಸಂಪೂರ್ಣ ಸತ್ಯವನ್ನ ತಿಳ್ಕೊಂಡಿರ್ತಾರಲ್ಲ, ಅವರನ್ನ ವೈಷ್ಣವರು ಅಂತ ಕರೀತಾರೆ. ಈ ಎರಡೂ ಬಗೆಯವರು ಏನು ಮಾಡ್ತಾರೆ ಅಂತಂದ್ರೆ ಯಜ್ಞವನ್ನ ಮಾಡಿ, ಅಂದ್ರೆ ಭಗವಂತನಿಗೆ ಸಮರ್ಪಣೆ ಮಾಡೋದನ್ನ ಯಜ್ಞ ಅಂತ ಹೇಳೋದು. ಆ ಭಗವಂತನಿಗೆ ಸಮರ್ಪಣೆ ಮಾಡಿ ಉಳಿದ ಅನ್ನವನ್ನ ಅಂದ್ರೆ ಭಗವಂತನಿಗೆ ನೈವೇದ್ಯ ಮಾಡಿ ಅದರಿಂದ ಉಳಿದ ಅನ್ನವನ್ನ ಅವರು ಸ್ವೀಕರಿಸ್ತಾರೆ ಅಂತ ಅರ್ಥ. ಯಜ್ಞ ಪುರುಷನಾದ ಶ್ರೀ ವಿಷ್ಣುವನ್ನು ತೃಪ್ತಿಪಡಿಸುವುದೇ ಯಜ್ಞದ ಅಂತಿಮ ಲಕ್ಷ್ಯವಾಗಿರುತ್ತದೆ. ಅಂದ್ರೆ ಈಗ ನಾವು ಯಜ್ಞ ಮಾಡ್ತೀವಲ್ವಾ, ಅದರ ಉದ್ದೇಶ ಏನು? ಆ ಭಗವಂತನನ್ನ ತೃಪ್ತಿಪಡಿಸೋದು ಅಷ್ಟೇ ಅಲ್ವಾ? ಆ ಯಜ್ಞದ ಗುರಿನೇ ಅದು, ನಾವು ಭಗವಂತನಿಗೆ ತೃಪ್ತಿಪಡಿಸೋದು. ಅದಕ್ಕೆ ಯಜ್ಞ ಅಂತ ಹೇಳೋದು. ಭಗವದ್ಗೀತೆಯಲ್ಲಿ ಹೀಗೆ ಹೇಳಿದೆ, ಯಜ್ಞ ಮಾಡಿ ಉಳಿದ ಆಹಾರ ವಸ್ತುವನ್ನು ಸೇವಿಸುವವನು ಎಲ್ಲ ಪಾಪ ಕೃತ್ಯಗಳಿಂದಲೂ ಬಿಡುಗಡೆಗೊಳ್ಳುವನು. ತನ್ನ ದೇಹ ಪೋಷಣೆಗಾಗಿ ಮಾತ್ರ ಆಹಾರವನ್ನು ಅಡಿಗೆ ಮಾಡತಕ್ಕವನು ತನ್ನ ಸಂಕಷ್ಟಗಳಿಗೆ ಕಾರಣವಾಗುವ ಪಾಪಗಳನ್ನೇ ಉಣ್ಣುವನು. ಅಂದ್ರೆ ಇದು ಭಗವದ್ಗೀತೆಯ 3ನೇ ಅಧ್ಯಾಯ 13ನೇ ಶ್ಲೋಕದಲ್ಲಿ ಭಗವಂತ ಸ್ವಯಂ ಹೇಳಿದಾನೆ. ಅದೇನ್ ಹೇಳಿದಾನೆ ಅಂತ ನೋಡೋಣ. ಯಜ್ಞಶಿಷ್ಟಾ ಶಿನಸ್ಸಂತೋ ಮುಚ್ಯಂತೆ ಸರ್ವಕಿಲ್ಬಿಷೈಹಿ ಭುಂಜತೆ ತೇ ತ್ವಘಂ ಪಾಪ ಯೇ ಪಚಂತ್ಯಾತ್ಮ ಕಾರಣ. ಅಂತಂದ್ರೆ ಭಗವಂತನ ಭಕ್ತರು ಎಲ್ಲಾ ಬಗೆಯ ಪಾಪಗಳಿಂದಲೂ ಕೂಡ ಬಿಡುಗಡೆಯನ್ನ ಹೊಂದುತ್ತಾರೆ. ಯಾಕೆ ಅಂತಂದ್ರೆ ಅವರು ಯಜ್ಞದ ಶೇಷವನ್ನ ಊಟ ಮಾಡ್ತಾರೆ. ವೈಯಕ್ತಿಕ ಸಂತೋಷಕ್ಕೋಸ್ಕರ ಯಾರು ಪಾಕವನ್ನ ಮಾಡ್ಕೊಳ್ತಾನೋ ಖಂಡಿತವಾಗಿ ಅವನು ಪಾಪವನ್ನೇ ಉಣ್ಣುತ್ತಾನೆ ಅಂತ ಅರ್ಥ. ಈಗ ನಾವು ಏನೇ ಮಾಡಿದ್ರು ಕೂಡ ಅದು ಭಗವಂತನಿಗೆ ಅಂತ ಮನಸ್ಸಿಟ್ಟು ಮಾಡಿಬಿಟ್ರೆ ನೀವು ಮುಂದೆ ತಗೊಂಡೋಗಿ ನೈವೇದ್ಯವನ್ನ ಇಡಬೇಕು ಅಂತಾನೂ ಇಲ್ಲ. ಯಾಕೆ ಅಂದ್ರೆ ನೀವು ಮಾನಸಿಕವಾಗಿ ಅಲ್ಲಿ ಭಗವಂತನಿಗೆ ಸಮರ್ಪಣೆ ಮಾಡಿಬಿಟ್ಟಿರ್ತೀರ. ಅದೇ ನೀವು ಮನಸ್ಸಲ್ಲಿ ಇದು ನಾನು ತಿನ್ಬೇಕು ಅಂತ ಮಾಡಿ ತಗೊಂಡೋಗಿ ಭಗವಂತನಿಗಿಟ್ರೆ ಅದು ಪ್ರಯೋಜನ ಇಲ್ಲ. ಯಾಕೆಂದ್ರೆ ನೀವೇ ನೈವೇದ್ಯ ಮಾಡ್ಕೊಂಡು ಆಗೋಯ್ತದು ಅಲ್ವಾ? ಸೊ ಮಾನಸಿಕ ಪೂಜೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಆಯ್ತಾ? ನಾವು ಕೂತ್ ಕಡೆನೆ ಭಗವಂತನಿಗೆ ಅದನ್ನ ಸಮರ್ಪಣೆ ಮಾಡಬಹುದು. ಎಷ್ಟರ ಮಟ್ಟಿಗೆ ಭಕ್ತರು ಅದಕ್ಕೆ ಇನ್ವಾಲ್ವ್ ಆಗಿ ಭಗವಂತನಿಗೆ ಮಾನಸಿಕವಾಗಿ ಪೂಜೆ ಮಾಡ್ತಿದ್ರು ಅಂತಂದ್ರೆ, ಇಲ್ಲಿ ಒಂದು ನಾನು ಎಕ್ಸಾಂಪಲ್ ಹೇಳ್ತೀನಿ. ಏನು ಅಂತಂದ್ರೆ, ಒಬ್ಬ ಭಕ್ತ ಇರ್ತಾನೆ, ಆದ್ರೆ ಅವನು ತುಂಬಾ ಬಡವ. ಅವನಿಗೆ ಭಗವಂತನಿಗೆ ಒಳ್ಳೊಳ್ಳೆ ನೈವೇದ್ಯ ಮಾಡಬೇಕು ಅಂತ ಇಷ್ಟ ಇರುತ್ತೆ ಅವನಿಗೆ. ಆದ್ರೆ ಅವನ ಹತ್ರ ಅನುಕೂಲ ಇರೋದಿಲ್ಲ. ಒಂದ್ ದಿವಸ ರಾತ್ರಿ ಮಲ್ಕೊಂಡು ಆ ನಿದ್ದೆಯಲ್ಲಿ ಭಗವಂತನಿಗೆ ಹಾಲಿನ ಗಟ್ಟಿಯಾಗಿ ಪಾಯಸ ಮಾಡಬೇಕು ಅಂತ ಅವನಿಗೆ ಇಷ್ಟ ಆಗುತ್ತೆ. ಆ ಕನಸಿನಲ್ಲೇ ಅವನು ತನ್ನ ಭಗವಂತನಿಗೆ ನೈವೇದ್ಯಕ್ಕೋಸ್ಕರ ಅವನು ಆ ಒಂದು ಪಾಯಸವನ್ನ ತಯಾರು ಮಾಡ್ತಾ ಇದ್ದಾನೆ. ತಯಾರು ಮಾಡಿ ಎಲ್ಲ ಆದ್ಮೇಲೆ ಸರಿಯಾಗಿದ್ಯಾ ಇಲ್ವಾ ಅಂತಂದ್ಬಿಟ್ಟು ಟೇಸ್ಟ್ ನೋಡೋದಕ್ಕೆ ಬೆರಳು ಹಾಕಿ ಅವನು ಟೇಸ್ಟ್ ನೋಡ್ತಾನೆ. ನೋಡಿದಾಗ ಅವನಿಗೆ ಎಚ್ಚರಿಕೆ ಆಗುತ್ತೆ. ನೋಡಿದ್ರೆ ಬೆಳಗ್ಗೆ ಆ ಬೆರಳು ಸುಟ್ಟಿರುತ್ತೆ, ಬಿಸಿ ತಗ್ಲಿರುತ್ತೆ. ನೋಡಿದ್ರ
ಆ ಕನಸಲ್ಲಿ ಮಾಡದಂತ ಅಡಿಗೆ ನಿಜವಾಗಲೂ ಅವನು ಮಾಡಿರ್ತಾನೆ. ಅಂದ್ರೆ ಆ ರೀತಿ ಭಾವದಿಂದ ಮಾಡಿದಾಗ ಅದು ಭಗವಂತನಿಗೆ ಸಮರ್ಪಣೆಯಾಗುತ್ತೆ. ಆಮೇಲೆ ಅವನು ಇದೇನಿದು ಸುಟ್ಟು ಹೋಗಿದೆ ಅಲ್ಲ ಅಂತ ಅನ್ಕೊಳ್ತಾನೆ. ಆಮೇಲೆ ಗುರುಗಳಿಗೆ ಹೋಗಿ ಹೇಳಿದಾಗ ಗುರುಗಳನ್ನು ಅದನ್ನ ನೋಡಿ ಹೇಳ್ತಾರೆ, ನೀನು ನಿಜವಾಗ್ಲೂ ಪರಮ ಭಕ್ತ ಕಣಪ್ಪ, ಕನಸಲ್ಲೇ ನೀನು ಭಗವಂತನಿಗೆ ನೈವೇದ್ಯವನ್ನ ಸಮರ್ಪಣೆ ಮಾಡಿದ್ಯಾ, ನಿಜವಾಗ್ಲೂ ಅದು ಭಗವಂತನಿಗೆ ಸಮರ್ಪಿತವಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂದ್ರೆ ಮಾನಸಿಕವಾಗಿ ನಾವು ಎಷ್ಟು ಪವಿತ್ರವಾಗಿ, ಶುದ್ಧವಾಗಿ, ಭಾವಪೂರ್ಣವಾಗಿ, ಪ್ರೀತಿಯಿಂದ ಮಾಡ್ತೀವೋ ಅದು ಭಗವಂತನಿಗೆ ತುಂಬ ಇಷ್ಟ ಆಗುತ್ತೆ. ಅದೇ ನಾವು ಎಕ್ಸಸೈಸು ಇವಾಗ ಬೆಳಗ್ಗೆ ಎದ್ದು ಪೂಜೆ ಮಾಡೋದನ್ನ ನಾವು ನೋಡ್ತೀವಲ್ವ ಮನೆಗಳಲ್ಲಿ, ಅದು ಹೇಗಿರುತ್ತೆ ಅಂತಂದರೆ ಒಂಥರ ಫಿಸಿಕಲ್ ಆ್ಯಕ್ಟಿವಿಟಿ ಥರ ಇರುತ್ತೆ. ಈಗ ಡ್ರಿಲ್ ಹೇಗೆ ಮಾಡ್ತೀವೋ ಆ ರೀತಿ ಭಗವಂತನ ಪೂಜೆಯನ್ನು ಮಾಡ್ತೀವಿ. ಅಲ್ಲಿ ಒಂದು ಭಕ್ತಿ ಇರೋದಿಲ್ಲ, ಭಾವನೆ ಇರೋದಿಲ್ಲ, ಏನೂ ಇರೋದಿಲ್ಲ. ಅದು ನಿಜವಾಗ್ಲೂ ಪೂಜೆ ಅಂತ ಅನ್ನಿಸ್ಕೊಳ್ಳಲ್ಲ, ಅದು ಒಂದು ಡ್ರಿಲ್ ಅಂತ ಅನ್ನಿಸ್ಕೊಳ್ಳುತ್ತೆ, ಅಂದರೆ ಎಕ್ಸಸೈಸ್ ಅಂತ ಅನ್ನಿಸ್ಕೊಳ್ಳುತ್ತೆ. ನಿಜವಾಗ್ಲೂ ನಾವು ಮಾಡಬೇಕು ಅಂತಂದರೆ ಮನಸ್ಸಿನಿಂದ ಮಾಡಬೇಕು. ಹೋಗಿ ಆ ಭಗವಂತನ ಮುಂದೆ ಕೂತ್ಕೊಂಡಾಗ ನೆಮ್ಮದಿ ಇರಬೇಕು, ಶಾಂತಿ ಇರಬೇಕು, ಅಲ್ಲಿ ನನಗೂ ಭಗವಂತನಿಗೂ ಕನೆಕ್ಟ್ ಆಗಬೇಕು. ಆ ರೀತಿ ನಾವು ಆ ಪೂಜೆಯನ್ನು ಮಾಡಬೇಕೆ ಹೊರತು ಏನೋ ಒಂದು ದಿವಸ ಮಾಡಬೇಕಲ್ಲ, ಇವತ್ತು ಮಾಡಬೇಕು, ಹೋಗ್ಬೇಕು, ಬೇಗ 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 ಮಾಡಿಬಿಡೋಣ, ಇನ್ನೂ ಅದು ಓದಬೇಕು ಇದು ಓದಬೇಕು, ಅಯ್ಯೋ ಮಾಡೋಕ್ಕಾಗ್ತಾ ಇಲ್ವಲ್ಲ, ಯಾರು ಮಾಡೋರು ಇಲ್ವಲ್ಲ, ದೇವ್ರ ಪೂಜೆನೂ ನಾನೇ ಮಾಡಬೇಕು, ಅದು ಒಂದು ಕೆಲಸ ಥರ ಮಾಡ್ಕೊಂಬಿಡ್ತೀವಿ ಆಯಿತಾ. ಇದೂ ನಾನೇ ಮಾಡಬೇಕು, ಅಡುಗೆನೂ ನಾನೇ ಮಾಡಬೇಕು, ಅಥವಾ ಆಫೀಸ್ಗೂ ನಾನೇ ಹೋಗಬೇಕು, ಈ ರೀತಿಯಲ್ಲಿ ಬೈಕೊಂಡು ಮಾಡೋದು. ಏನಕ್ಕೆ ಮಾಡಬೇಕು ಆ ಥರ ಮಾಡಿದ್ರೂ ಒಂದೇ, ಮಾಡಲಿಲ್ಲ ಅಂದರೂ ಒಂದೇ. ಭಗವಂತ ಆ ಥರ ಪೂಜೆಯನ್ನು ಸ್ವೀಕಾರ ಮಾಡೋದೇ ಇಲ್ಲ. ಸೊ ಮನಸ್ಸಿನಿಂದ ಖುಷಿ ಪಟ್ಕೊಂಡು ಅದನ್ನು ಮಾಡಬೇಕು. ಅದು ಒಂದು ಕೆಲಸ ಅಲ್ಲ, ಅದು ನನ್ನ ಮತ್ತು ಭಗವಂತನ ನಡುವೆ ಇರುವಂಥ ಒಂದು ಪ್ರೀತಿಯ ಬಾಂಧವ್ಯ ಇರಬೇಕು. ಅಲ್ಲಿ ಭಕ್ತಿ ಇರಬೇಕು, ಪ್ರೀತಿ ಇರಬೇಕು, ಭಾವ ಇರಬೇಕು. ಆದರೆ ಎಲ್ಲದರಿಂದ ನೀವು ಒಂದೇ ಒಂದು ದೀಪ ಹಚ್ಚಿದ್ರೂ ಸಾಕು, ಭಗವಂತ ಅದನ್ನು ಇಷ್ಟಪಡ್ತಾನೆ. ದೀಪ ಹಚ್ಚಲಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಬೈಕೊಂಡು ಮಾತ್ರ ಭಗವಂತನ ಪೂಜೆಯನ್ನು ಬೇಜಾರು ಮಾಡಿಕೊಂಡು ಮಾಡಕ್ಕೆ ಹೋಗಲೇಬಾರ್ದು. ಈಗ ಗೊತ್ತಾಯ್ತಲ್ವಾ, ಯಜ್ಞವನ್ನ ಮಾಡಿ ಅದರಿಂದ ಉಳಿದಂಥದ್ದನ್ನ ಅವನು ಊಟ ಮಾಡ್ತಾನೆ. ಅದರಿಂದ ಏನಾಗುತ್ತೆ, ಏನೇನು ಪಾಪಗಳು ಮಾಡಿರ್ತೀವೋ ಆ ನೈವೇದ್ಯವನ್ನ ಸಮರ್ಪಣೆ ಮಾಡಿ ಪ್ರಸಾದದ ರೂಪದಲ್ಲಿ ನಾವು ತಿಂತೀವಲ್ವಾ, ಅದರಿಂದ ಪಾಪಕೃತ್ಯಗಳೆಲ್ಲ ಹೊರಟೋಗುತ್ತೆ. ಅದೇ ನನ್ನ ದೇಹ ಪೋಷಣೆಗೋಸ್ಕರ ನಾನು ಅಡುಗೆ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಾನು ತಿನ್ನಬೇಕು, ನನ್ನ ಶರೀರ ಚೆನ್ನಾಗಿರಬೇಕು ಅಂತ ನನಗೋಸ್ಕರ ಅಂತ ಯಾರು ಅಡುಗೆಯನ್ನು ಮಾಡ್ಕೊಳ್ತಾರೋ ಅವರು ಆ ಪಾಪವನ್ನೇ ತಿಂತಾ ಇರ್ತಾನೆ. ಅಂದರೆ ಅದು ಏನು ಕೆಲಸಗಳು ಮಾಡ್ತೀವೋ ಅದರ ಒಂದು ರಿಸಲ್ಟ್ ಏನಿದೆಯೋ ಅದು ನಮಗೆ ಸಿಗುತ್ತೆ. ಅದೇ ನೀವು ಪ್ರಸಾದವನ್ನು ತಿಂದಾಗ ಅದರಿಂದ ಏನೂ ರಿಸಲ್ಟ್ ಸಿಗಲ್ಲ, ಯಾಕಂದರೆ ಅಲ್ಲಿ ಭಗವಂತನಿಗೆ ಸಮರ್ಪಣೆ ಆಗಿಬಿಟ್ಟಿರುತ್ತಲ್ಲ, ಅವನು ಕೊಟ್ಟಿದ್ದು ಏನಾದರೂ ನಾವು ತಿಂದಾಗ ಅದರಿಂದ ಇರೋ ಪಾಪನೂ ಹೋಗುತ್ತೆ ಹೊರತು ನಮಗೆ ಹೊಸ ಪಾಪಗಳು ಅಂಟ್ಕೊಳ್ಳೋದಿಲ್ಲ. ಪ್ರಭಾಸ ಕ್ಷೇತ್ರದಲ್ಲಿ ಅರ್ಹ ಬ್ರಾಹ್ಮಣರಿಗೆ ಕೊಡುವುದಕ್ಕಾಗಿ ಯಾದವರು ಸಿದ್ಧಪಡಿಸಿದ ಅನ್ನವು ದೇವೋತ್ತಮ ಪುರುಷನಾದ ವಿಷ್ಣುವಿಗೆ ಅರ್ಪಿತವಾಗಿದ್ದವು. ಅಂದರೆ ಇಲ್ಲಿ ಪ್ರಭಾಸ ಕ್ಷೇತ್ರದಲ್ಲಿ ಯಾದವರು ಬ್ರಾಹ್ಮಣರಿಗೆ ಅನ್ನದಾನವನ್ನು ಮಾಡ್ತಾರಲ್ಲ, ಅದೆಲ್ಲ ಭಗವಂತನಿಗೆ ಸಮರ್ಪಣೆ ಮಾಡಿರುವಂಥದ್ದೇ, ಅದನ್ನು ಅವರು ಕೊಡ್ತಾರೆ. ಯಾದವರು ತಮ್ಮ ತಲೆಗಳನ್ನು ನೆಲಕ್ಕೆ ಮುಟ್ಟಿಸಿ ನಮಿಸುವ ಮೂಲಕ ತಮ್ಮ ಹೃತ್ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿದರು. ಯಾದವರು ಅಥವಾ ವೈದಿಕ ಸಂಸ್ಕೃತಿಯ ಪರಿಜ್ಞಾನವುಳ್ಳ ಯಾವುದೇ ಕುಟುಂಬದವರು ಸಮಾಜದ ವಿವಿಧ ವರ್ಣಗಳ ನಡುವೆ ಪೂರ್ಣ ಸಹಕಾರವುಳ್ಳ ಸೇವೆಯಿಂದ ಮಾನವತೆಯ ಪರಿಪೂರ್ಣತೆಯನ್ನು ಪಡೆಯಲು ನುರಿತರಾಗಿರುತ್ತಾರೆ. ಅಂದರೆ ಅವರು ಬ್ರಾಹ್ಮಣರೆಲ್ಲ ಬಂದಿರ್ತಾರಲ್ಲ, ಅವ್ರಿಗೆ ದಾನ ಮಾಡಿ ಅವರಿಗೆ ತಲೆಯನ್ನು ನೆಲಕ್ಕೆ ತಾಗಿಸಿ ಅವರು ನಮಸ್ಕಾರಗಳನ್ನು ಮಾಡಿಕೊಳ್ತಾರೆ. ಇಲ್ಲಿ ಯಾದವರಾಗಿರ್ಬೋದು ಅಥವಾ ವೈದಿಕ ಸಂಸ್ಕೃತಿ ನಮ್ಮ ವೇದಗಳಲ್ಲಿ ಏನು ಹೇಳಿದಾರೋ ಅದನ್ನು ತಿಳ್ಕೊಂಡಿರುವಂಥವ್ರು, ಅದರ ಜ್ಞಾನ ಯಾರಿಗಿರುತ್ತೋ ಅಂಥ ಯಾವುದೇ ಕುಟುಂಬದವರಾಗಿರ್ಬೋದು, ಸಮಾಜದಲ್ಲಿ ಬೇರೆ ಬೇರೆ ವರ್ಣಗಳು ಹೇಗಿದೆ ಅನ್ನೋದನ್ನು ತಿಳ್ಕೊಂಡು ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಂಡು ಸಹಕಾರ ಕೊಟ್ಕೊಂಡು ಸೇವೆ ಮಾಡಿಕೊಂಡು ಈ ಒಂದು ಮನುಷ್ಯ ಜನ್ಮದ ಪರಿಪೂರ್ಣತೆ ಏನಿದೆಯೋ ಅದನ್ನು ಪಡೆಯೋದಕ್ಕೆ ಅವರೆಲ್ಲರೂ ಕೂಡ ಎಕ್ಸ್ಪರ್ಟ್ ಆಗಿರ್ತಾರೆ. ಪುರುರಸಂ ಎಂಬ ಶಬ್ದ ಇಲ್ಲಿ ಮಹತ್ವಪೂರ್ಣವಾದುದು. ಧಾನ್ಯ, ತರಕಾರಿ, ಹಾಲುಗಳ ಸಮ್ಮಿಶ್ರಣದಿಂದ ರುಚಿಕರವಾದ 100 ಬಗೆಯ
ಪದಾರ್ಥಗಳನ್ನು ತಯಾರಿಸಬಹುದು ಅಂತ ಎಲ್ಲ ತಯಾರಿಕೆಗಳು ಸತ್ವಗುಣದಲ್ಲಿದ್ದು ದೇವೋತ್ತಮ ಪುರುಷನಿಗೆ ಅರ್ಪಿಸಲು ತಕ್ಕವಾಗಿರುತ್ತವೆ. ಅಂದ್ರೆ ಇಲ್ಲಿ ಉರು ರಸಂ ಅಂತ ಹೇಳಿದಾರಲ್ಲ, ಅದು ತುಂಬಾ ಮಹತ್ವವನ್ನ ಪಡೆದಿದೆ. ಯಾಕೆ ನೋಡಿ, ಇಲ್ಲಿ ಭಗವಂತ ಬೇಕಾದಷ್ಟು ಪದಾರ್ಥಗಳನ್ನ ಕೊಟ್ಟಿದ್ದಾನೆ ನಮ್ಗೆ. ಅದರಲ್ಲಿ ಧಾನ್ಯಗಳಾಗಿರ್ಬೋದು, ತರಕಾರಿ, ಹಾಲು, ಇದನ್ನೆಲ್ಲ ನಾವು ಒಂದಕ್ಕೊಂದು ಕಾಂಬಿನೇಷನ್ ಮಾಡಿ ಬೇಕಾದಷ್ಟು ರುಚಿಯಾದಂಥ ಪದಾರ್ಥಗಳನ್ನ ನಾವು ತಯಾರು ಮಾಡ್ಬೋದು. ಆಮೇಲೆ ಅದನ್ನ ಭಗವಂತನಿಗೆ ನೈವೇದ್ಯಕ್ಕೆ ಇಡಬಹುದು. ಅಂದ್ರೆ ಯಾವುದನ್ನ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಧಾನ್ಯಗಳು, ತರಕಾರಿಗಳು, ಹಾಲು, ಇದನ್ನೆಲ್ಲ ಯೂಸ್ ಮಾಡಿರುವಂತಹ ಅಡಿಗೆಗಳನ್ನ ಭಗವಂತನಿಗೆ ನಾವು ಸಮರ್ಪಣೆ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಭಗವದ್ಗೀತೆಯಲ್ಲಿ 9ನೇ ಅಧ್ಯಾಯ 26ನೇ ಶ್ಲೋಕದಲ್ಲಿ ಹೇಳಿರುವಂತೆ ಭಗವಂತನು ಭಕ್ತಿಪೂರ್ಣ ಸೇವೆಯಿಂದ ಅರ್ಪಿಸಲಾದ ಪತ್ರ, ಪುಷ್ಪ, ಹಣ್ಣು ಮತ್ತು ದ್ರವರೂಪದ ಆಹಾರ ವಸ್ತುವನ್ನು ಮಾತ್ರ ಸ್ವೀಕರಿಸುವನು. ನಾವು ಏನನ್ನ ಭಗವಂತನಿಗೆ ಇಡಬೇಕು ಅಥವಾ ಭಗವಂತ ಸ್ವಯಂ ಅವನೇ ಹೇಳ್ಬಿಟ್ಟಿದ್ದಾನೆ. ಏನ್ ಹೇಳಿದಾನೆ ಅಂದ್ರೆ 9ನೇ ಅಧ್ಯಾಯ 26ನೇ ಶ್ಲೋಕದಲ್ಲಿ ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಮಶ್ನಾಮಿ ಪ್ರಯತಾತ್ಮನಃ. ಅಂದ್ರೆ ಏನು, ಯಾರಾದ್ರೂ ನನಗೆ ಪ್ರೀತಿಯಿಂದ ಭಕ್ತಿಯಿಂದ ಒಂದೇ ಒಂದು ಎಲೆ, ಒಂದೇ ಒಂದು ಹೂವ ಅಥವಾ ಒಂದು ಹಣ್ಣು, ಅಷ್ಟೂ ಇಲ್ವಾ ಒಂದಿಷ್ಟು ನೀರನ್ನಾದ್ರೂ ಅರ್ಪಣೆ ಮಾಡಿದ್ರು ಸಾಕು, ನಾನು ಅದನ್ನ ಸ್ವೀಕಾರ ಮಾಡ್ತೀನಿ ಅಂತ ಭಗವಂತ ಭಗವದ್ಗೀತೆಯಲ್ಲಿ ಸ್ವಯಂ ಹೇಳಿದಾನೆ. ಇನ್ನೇನು ಹೇಳಬೇಕು, ನೀರಾದ್ರೂ ಕೊಡಿ ಸಾಕು ಅಂತಂದ್ಬಿಟ್ಟು ಹೇಳಿದಾನೆ. ಅಂದ್ರೆ ಅರ್ಥ ಏನು, ಭಗವಂತನಿಗೆ ಒಂದು ಎಲೆ ಕೊಟ್ಬಿಡೋಣ ಅಂತಲ್ಲ, ಅವ್ರು ಹೇಳ್ತಾ ಇರೋದು ನಮ್ಮ ಕೈಯಲ್ಲಿ ಆದಷ್ಟು ಮಾಡಬೇಕು, ನಿನಗಾಗ್ಲಿಲ್ವಾ ಇದನ್ನು ಕೊಟ್ಟರು ನಾನು ಸ್ವೀಕಾರ ಮಾಡ್ತೀನಿ ಅಂತ ಅರ್ಥ. ಭಗವಂತನಿಗೆ ಅರ್ಪಣೆ ಮಾಡುವುದರಲ್ಲಿ ಪರಿಗಣಿಸುವಂತಹುದೆಂದರೆ ಅದು ಭಕ್ತಿಪೂರ್ಣ ಸೇವೆಯಾಗಿರಬೇಕೆಂಬುದು. ಭಕ್ತರು ಅರ್ಪಿಸಿದಂತಹ ಆ ಬಗೆಯ ಆಹಾರ ವಸ್ತುವನ್ನು ತಾನು ಭುಂಜಿಸುವೆನೆಂದು ಭಗವಂತನು ದೃಢವಾಗಿ ನುಡಿದಿರುವನು. ಆದುದರಿಂದ ಎಲ್ಲ ಬಗೆಯಿಂದ ಪರಿಗಣಿಸಿದರೂ ಯಾದವರು ಪರಿಷ್ಕೃತವಾಗಿ ಸುಶಿಕ್ಷಿತರಾದ ನಾಗರಿಕ ವ್ಯಕ್ತಿಗಳಾಗಿದ್ದರು. ಇಲ್ಲಿ ಭಗವಂತ ಸ್ವಯಂ ಹೇಳಿದಾನಲ್ಲ, ಇಂಥದ್ದನ್ನೆಲ್ಲ ಕೊಟ್ರೆ ನಾನು ಸ್ವೀಕಾರ ಮಾಡ್ತೀನಿ, ಆದ್ರೆ ಇದನ್ನು ಹೇಗೆ ಸ್ವೀಕಾರ ಮಾಡಬೇಕು, ಭಕ್ತಿಪೂರ್ಣವಾಗಿ. ಇದು ನಾನು ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಭಕ್ತಿಯಿಂದ, ಭಾವದಿಂದ. ಹೇಗೆ ಒಂದು ತಾಯಿ ಮಗುಗೆ ಅನ್ನ ತಿನ್ನಿಸ್ತಾಳೋ ನೋಡಿ, ಅಲ್ಲಿ ಎಷ್ಟು ಪ್ರೀತಿ ಇರುತ್ತೆ ಅಂತಂದ್ರೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಆ ರೀತಿ ಯಾವಾಗ ನಾವು ಭಗವಂತನಿಗೆ ಅದನ್ನ ಅರ್ಪಣೆ ಮಾಡ್ತೀವೋ ಆಗ ಭಗವಂತ ನಾನು ತಗೊಳ್ತೀನಿ ಅಂತ, ಅದನ್ನ ನೀರು ಕೊಟ್ಟರು ಪರವಾಗಿಲ್ಲ, ನನಗೆ ಭಕ್ತಿ ಪ್ರೀತಿ ಅದು ಮುಖ್ಯ ಅಂತ ಹೇಳಿದಾನೆ. ಅದಕ್ಕೋಸ್ಕರನೇ ಎಲ್ಲ ರೀತಿಯಿಂದ ನೋಡಿದ್ರು ಕೂಡ ಯಾದವರು ಸರಿಯಾದ ರೀತಿಯಲ್ಲೇ ಸುಶಿಕ್ಷಿತರಾದ, ಅಂದ್ರೆ ಒಳ್ಳೆ ಸಂಸ್ಕಾರವನ್ನ ಪಡೆದಂಥವ್ರು ಅಂತ ನಾಗರಿಕ ವ್ಯಕ್ತಿಗಳಾಗಿದ್ರು. ಅವರಿಗೆ ಬ್ರಾಹ್ಮಣ ಋಷಿಗಳು ಶಾಪವನ್ನ ಕೊಟ್ಟದ್ದು ಭಗವಂತನ ಇಚ್ಛೆಯ ಕಾರಣದಿಂದಲೇ ಆಗಿದ್ದಿತು. ಈ ಇಡೀ ಘಟನೆಯು ಬ್ರಾಹ್ಮಣರ ಮತ್ತು ವೈಷ್ಣವರ ವಿಷಯದಲ್ಲಿ ಯಾರೊಬ್ಬನು ಹಗುರವಾಗಿ ವರ್ತಿಸಬಾರದೆಂಬುದಕ್ಕೆ ಎಚ್ಚರಿಕೆಯ ಆಜ್ಞೆಯಾಗಿರುತ್ತದೆ. ನೋಡಿ, ಇವಾಗ ಇಲ್ಲಿ ನಾವು ಏನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಇಷ್ಟೆಲ್ಲ ಸುಶಿಕ್ಷಿತರು ಸುಸಂಸ್ಕೃತರಾಗಿದ್ದಂತಹ ಯಾದವರು ಅಂದ್ರೆ ಗುರುಗಳು, ಹಿರಿಯರು, ಋಷಿಗಳು, ಬ್ರಾಹ್ಮಣರು ಅಂತಂದ್ರೇನೆ ಮರ್ಯಾದೆ ಕೊಡುವಂಥವ್ರು, ದಾನ ಧರ್ಮಗಳನ್ನ ಮಾಡುವಂಥವ್ರು. ಅಂಥವರು ಋಷಿಗಳ ಬಗ್ಗೆ ಏನಾದರೂ ಎಚ್ಚರಿಕೆಯಿಂದ ನಡ್ಕೊಳ್ಳದೆ ತಪ್ಪು ಮಾಡೋದಕ್ಕೆ ಸಾಧ್ಯನಾ? ಅಥವಾ ಅವ್ರಿಗೆ ಕೋಪ ಬರೋ ಥರ ಇವ್ರೇನಾದರೂ ಕೆಟ್ಟದಾಗಿ ನಡ್ಕೊಳ್ಳೋದಕ್ಕೆ ಸಾಧ್ಯನಾ? ಇಲ್ಲ. ಆದರೆ ಇಲ್ಲಿ ಭಗವಂತನ ಇಚ್ಛೆಯಿಂದ ಅವನು ಬಯಸಿದಾನೆ ಈ ರೀತಿ ಆಗಬೇಕು ಅಂತಂದ್ಬಿಟ್ಟು. ಆಮೇಲೆ ಅಲ್ಲಿ ಅವನು ಏನೋ ಈ ಒಂದು ಜಗತ್ತಿಗೆ ಶಿಕ್ಷಣವನ್ನ ಕೊಡಬೇಕು, ಒಂದು ಪಾಠವನ್ನ ಕಲಿಸ್ಬೇಕು, ಒಂದು ಬುದ್ಧಿಯನ್ನ ಹೇಳಬೇಕು ಅನ್ನೋ ಕಾರಣದಿಂದ ಈ ಲೀಲೆಯನ್ನ ಮಾಡಿದಾನೆ. ಭಗವಂತ ಏನಾದ್ರೂ ಒಂದು ಕೆಲಸ ಮಾಡಿದ್ರೆ ಕೆಲವು ಕಡೆಯಿಂದ ಅದು ಒಳ್ಳೇದಾಗ್ತಾ ಇರತ್ತೆ, ಒಂದೇ ಉದ್ದೇಶ ಇಟ್ಕೊಂಡು ಮಾಡೋದಿಲ್ಲ. ನೋಡಿ, ಇಲ್ಲಿ ಋಷಿಗಳ ಶಾಪ ಯಾಕೆ ಸಿಕ್ತು ಅಂತಂದ್ರೆ ಅದಕ್ಕೆ ಒಂದು ಕಾರಣ ಏನು ಅಂತಂದ್ರೆ, ತಾನು ಈ ಜಗತ್ತನ್ನ ಬಿಟ್ಟು ಹೋಗ್ತಾ ಇದ್ದೀನಿ ಈಗ, ಸೊ ಇವರು ಕೂಡ ನನ್ನ ಜೊತೆ ಬರಬೇಕು ಅಂದ್ರೆ, ಈಗ ಅವರು ಭಗವಂತನ ಕೆಲಸದಲ್ಲಿ ಏನೋ ಒಂದು ಪಾತ್ರಗಳನ್ನ ಮಾಡಕ್ ಬಂದಿರ್ತಾರೆ, ಆ ಕೆಲಸ ಮುಗೀತು, ಈಗ ಅವ್ರ ಜೊತೆ ವಾಪಸ್ ಹೋಗ್ಬೇಕಲ್ವಾ. ಸೊ ಅದಕ್ಕೆ ಈ ಒಂದು ತಯಾರು ಮಾಡ್ಕೊಂಡಿರ್ತಾನೆ. ಇನ್ನೊಂದೇನು ಅಂತಂದ್ರೆ, ಸಮಾಜಕ್ಕೆ ಒಂದು ನೀತಿಯನ್ನ ಕೊಡ್ಬೇಕೇನು ಅಂತಂದ್ರೆ, ಈ ಒಂದು ಘಟನೆಯ ಮೂಲಕ
ಯಾರಾದರೂ ಭಗವಂತನ ಭಕ್ತರಾಗಿರಬಹುದು ಅಥವಾ ಬ್ರಾಹ್ಮಣರಾಗಿರ್ಬೋದು, ವೈಷ್ಣವರಾಗಿರ್ಬೋದು. ವೈಷ್ಣವರು ಅಂತಂದ್ರೆ ಇಲ್ಲಿ ವೈಷ್ಣವ ಜಾತಿ ಅಂತ ತಿಳ್ಕೋಬಾರ್ದು. ಯಾರು ವಿಷ್ಣುವಿನ ಆರಾಧನೆಯನ್ನ ಮಾಡ್ತಾರೋ, ವಿಷ್ಣುವನ್ನ ತಿಳ್ಕೊಂಡಿರ್ತಾರೋ ಅವರನ್ನ ವೈಷ್ಣವರು ಅಂತ ಕರೆಯೋದು. ಇಲ್ಲಿ ಇಬ್ರು ಒಂದೇ ಆಗುತ್ತೆ. ಭಗವಂತನನ್ನ ತಿಳ್ಕೊಂಡವ್ರನ್ನ ಬ್ರಾಹ್ಮಣ ಅಂತಾರೆ, ವಿಷ್ಣುವನ್ನ ತಿಳ್ಕೊಂಡವ್ರನ್ನ ವೈಷ್ಣವರು ಅಂತಾರೆ. ಅಂದ್ರೆ ಎರಡೂ ಒಂದೇ ಆಗುತ್ತೆ. ಅವರನ್ನ ಯಾರಾದ್ರೂ ಹಗುರವಾಗಿ, ಅಂದ್ರೆ ಅವರ ಬಗ್ಗೆ ಯಾರಾದ್ರೂ ಹಗುರವಾಗಿ ಮಾತಾಡಿದ್ರೆ, ಅವ್ರ ಜೊತೆ ಹಗುರವಾಗಿ ನಡ್ಕೊಂಡ್ರೆ ಅವ್ರಿಗೇನಾಗುತ್ತೆ ಅನ್ನೋದನ್ನ ತಿಳಿಸೋದಕ್ಕೆ ಇಲ್ಲಿ ಋಷಿಗಳು ಭಗವಂತನ ಭಕ್ತರು. ಸೊ ಅವ್ರಿಗೇನೋ ಒಂದು ತೊಂದರೆಯನ್ನ ಕೊಟ್ಟಾಗ ಭಗವಂತ ಸುಮ್ಮನೆ ಇರೋದಿಲ್ಲ, ಅವರು ನಾಶ ಆಗೋ ಥರನೇ ಮಾಡ್ತಾನೆ. ಹಾಗೆ ಯಾದವರ ಕುಲವನ್ನ ನಾಶ ಮಾಡೋದಕ್ಕೆ ಆ ಋಷಿಯ ಶಾಪವೇ ಕಾರಣವಾಗುತ್ತೆ. ಆ ಋಷಿಯ ಶಾಪಕ್ಕೆ ಭಗವಂತನ ಇಚ್ಛೆಯೇ ಕಾರಣವಾಗಿರುತ್ತೆ. ಆ ಭಗವಂತನ ಇಚ್ಛೆಗೆ ಈ ಒಂದು ಜಗತ್ತಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕು, ಒಂದು ಒಳ್ಳೆಯ ಪಾಠವನ್ನು ಕೊಡಬೇಕು ಅನ್ನೋದು ಭಗವಂತನ ಉದ್ದೇಶ ಆಗಿರುತ್ತೆ. ಈ ರೀತಿ ಒಂದಕ್ಕೊಂದು ಕನೆಕ್ಷನ್ ಇರುತ್ತೆ. ಆಯ್ತಾ? ಈಗ ಎಷ್ಟೊಂದು ವಿಚಾರಗಳನ್ನು ನಾವು ತಿಳ್ಕೊಂಡ್ವಿ. ಒಬ್ಬ ಭಗವಂತನ ಭಕ್ತ ಅಂತಂದರೆ ಏನೇನೆಲ್ಲ ಕ್ವಾಲಿಟಿ ಇರಬೇಕು, ಅವ್ನು ಹೇಗೆ ನಡ್ಕೋಬೇಕು, ಆಮೇಲೆ ಅಂಥ ಭಕ್ತನಿಗೆ ಯಾರಾದರೂ ಅವಮಾನ ಮಾಡಿದ್ರೆ, ಅವ್ರ ಮನಸ್ಸಿಗೆ ನೋವಾಗುವಾಗ ಮಾಡಿದ್ರೆ ಏನೆಲ್ಲ ಆಗುತ್ತೆ ಅದನ್ನು ಕೂಡ ನಾವು ಇದರಿಂದ ತಿಳ್ಕೋಬೋದು. ಇಲ್ಲಿಗೆ ಈ ಶ್ಲೋಕದ ಅರ್ಥ ಮುಗಿಯುತ್ತೆ. ಇಲ್ಲಿಗೆ ಶ್ರೀಮದ್ ಭಾಗವತದ 3ನೇ ಸ್ಕಂದದ ವೃಂದಾವನದಾಚೆಯ ಕೃಷ್ಣಲೀಲೆ ಅನ್ನುವಂತಹ 3ನೇ ಅಧ್ಯಾಯ ಮುಗಿಯುತ್ತೆ. ಹರೇ ಕೃಷ್ಣ.